ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 11-13. ಹಂತ ಹಂತವಾಗಿ ಪ್ರಯಾಣ ಬೆಳೆಸಿದರು. ದೇವದರ್ಶನ ಗುಡಾರದ ಮೇಲಿಂದ ಮೇಘವು ಮೊದಲ ಬಾರಿಗೆ ಎದ್ದಿದ್ದನ್ನು ನಾವು ನಿನ್ನೆ ಓದಿದ್ದೆವು. ಸೀನಾಯಲ್ಲಿ 49 ದಿನಗಳು ಸಿದ್ಧತೆಯ ನಂತರ ಕಾಯುವಿಕೆ ಮುಗಿದಿತ್ತು. ತುತ್ತೂರಿಗಳು ಮೊಳಗಿದವು ಮತ್ತು ಇಸ್ರಾಯೇಲರು ಚಲಿಸಲು ಪ್ರಾರಂಭಿಸಿದರು. ನಾವು ಒಂದು ಪ್ರಶ್ನೆಯೊಂದಿಗೆ ನಿನ್ನೆ ಮುಕ್ತಾಯಗೊಳಿಸಿದೆವು. ಅರಣ್ಯಕಾಂಡ 10ನೇ ಅಧ್ಯಾಯ 12ರಲ್ಲಿ ಹೀಗೆ ಹೇಳುತ್ತದೆ: ಇಸ್ರಾಯೇಲ್ಯರು ಸೀನಾಯ್ ಅರಣ್ಯದಿಂದ ಪ್ರಯಾಣ ಹೊರಟು ಹಂತ ಹಂತವಾಗಿ ಸಾಗಿದರು. ಕಡೆಗೆ ಆ ಮೇಘವು ಪಾರಾನ್ಯಂತ್ಯದಲ್ಲಿ ನಿಂತಿತು. ಮೊದಲ ಬಾರಿ ಓದುವಾಗ ವಚನವು ಇಸ್ರಾಯೇಲ್ಯರು ಸೀನಾಯಿಂದ ನೇರವಾಗಿ ಫಾರಾನ್ಗೆ ಒಂದೇ ಒಂದು ಸರಳ ಹೆಜ್ಜೆಯಲ್ಲಿ ಹೋದಂತೆ ಧ್ವನಿಸುತ್ತದೆ. ಆದರೆ ನಾವು ಮುಂದಿನ ಅಧ್ಯಯನಗಳನ್ನು ಓದುತ್ತಾ ಹೋದರೆ ಆ ಪ್ರಯಾಣವು ಅನೇಕ ಹಂತಗಳಿಂದ ಮಾಡಲ್ಪಟ್ಟಿದೆ ಮತ್ತು ಪ್ರತಿಯೊಂದು ಹಂತವು ಒಂದು ಪಾಠವನ್ನು ಒಳಗೊಂಡಿದೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಇಂದು ನಾವು ಅವರೊಂದಿಗೆ ಆ ಹಾದಿಯಲ್ಲಿ ನಡೆಯೋಣ. ಮೊದಲಿಗೆ 12ನೇ ವಚನವು ವಾಸ್ತವವಾಗಿ ಏನು ಮಾಡುತ್ತಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ನಮಗೆ ಈ ಪ್ರಯಾಣದ ಹಂತದ ಒಟ್ಟಾರೆ ತಲುಪಬೇಕಾದ ತಾಣವನ್ನು ನೀಡುತ್ತಿದೆ. ಅವರು ಎಲ್ಲಿಂದ ಪ್ರಾರಂಭಿಸಿದರು ಮತ್ತು ಕೊನೆಗೆ ಎಲ್ಲಿಗೆ ಬಂದು ತಲುಪುತ್ತಾರೆ ಎಂಬುದನ್ನು ಅದು ನಮಗೆ ತಿಳಿಸುತ್ತದೆ. ಆದರೆ ದಾರಿಯಲ್ಲಿ ನಿಂತುಕೊಂಡ ಸ್ಥಳಗಳ ವಿವರಗಳನ್ನು ಅದು ಇನ್ನೂ ನೀಡಿಲ್ಲ. ಆ ವಿವರಗಳು ಆಮೇಲೆ ಬರುತ್ತವೆ. ಅವರ ಆರಂಭಿಕ ಸ್ಥಳ ಸೀನಾಯ್ ಅರಣ್ಯವಾಗಿತ್ತು. ದಿನಾಂಕವು 2ನೇ ವರ್ಷ 2ನೇ ತಿಂಗಳು 20ನೇ ದಿನವಾಗಿತ್ತು. ಮೇಘವು ಎದ್ದಿತ್ತು, ತುತ್ತೂರಿಗಳು ಮೊಳಗಿದವು ಮತ್ತು ಇಸ್ರಾಯೇಲ್ಯರು ತಮ್ಮ ಮಧ್ಯೆ ದೇವದರ್ಶನ ಗುಡಾರವನ್ನು ಇಟ್ಟುಕೊಂಡು ತಮ್ಮ ಮೊದಲ ನಡಿಗೆಯನ್ನು ಪ್ರಾರಂಭಿಸಿದರು. ಕೆಲವು ವಚನಗಳ ನಂತರ ಅರಣ್ಯಕಾಂಡ 10ನೇ ಅಧ್ಯಾಯ 33ರಲ್ಲಿ ನಮಗೆ ತಿಳಿಸುತ್ತದೆ: ಹೀಗೆ ಅವರು ಯೆಹೋವನ ಪರ್ವತವನ್ನು ಬಿಟ್ಟು 3 ದಿನಗಳ ಪ್ರಯಾಣ ಮಾಡಿದರು. ಆದುದರಿಂದ ಆ ನಡತೆಗೆ ಮೊದಲ ಹಂತವು 3 ದಿನಗಳ ಕಾಲ ನಡೆಯಿತು. ಒಡಂಬಡಿಕೆಯ ಮಂಜೂಷವು ಅವರ ಮುಂದೆ ಹೋಯಿತು ಮತ್ತು ಅವರು ಪಾಳೆಯದಿಂದ ಹೊರಟಾಗ ಹಗಲಿನಲ್ಲಿ ಯೆಹೋವನ ಮೇಘವು ಅವರ ಮೇಲಿತ್ತು. ಆದರೆ ಪ್ರಯಾಣ ಪ್ರಾರಂಭವಾದ ತಕ್ಷಣವೇ ಅರಣ್ಯದ ಹಾದಿಯು ಅಷ್ಟು ಸುಲಭವಾಗಿರಲಿಲ್ಲ ಎಂಬುದು ನಾವು ಕಾಣುತ್ತೇವೆ. ಸೀನಾಯನ್ನು ಬಿಟ್ಟು ಹೊರಟ ನಂತರ ದಾಖಲಾದ ಅತ್ಯಂತ ಮೊದಲ ಘಟನೆಯು ತಬೇರಾ ಎಂಬ ಸ್ಥಳದಲ್ಲಿ ನಡೆಯಿತು. ಅಲ್ಲಿ ಜನರು ಗೊಣಗುಟ್ಟಲು ದೂರಲು ಪ್ರಾರಂಭಿಸಿದರು ಮತ್ತು ಯೆಹೋವನು ಅವರನ್ನು ಅಗ್ನಿಯಿಂದ ನ್ಯಾಯ ತೀರಿಸಿದನು. ಅರಣ್ಯಕಾಂಡ 11ನೇ ಅಧ್ಯಾಯ 1-3 ಈ ದುಃಖದ ಘಟನೆಯನ್ನು ದಾಖಲಿಸುತ್ತದೆ ಮತ್ತು ಆ ಸ್ಥಳಕ್ಕೆ ತಬೇರಾ ಎಂದು ಹೆಸರಿಡಲಾಯಿತು ಎಂದು ತಿಳಿಸುತ್ತದೆ. ತಬೇರಾ ಎಂದರೆ ಉಳಿಯುವಿಕೆ, ಏಕೆಂದರೆ ಯೆಹೋವನ ಅಗ್ನಿಯು ಅವರ ಮಧ್ಯೆ ಉರಿದಿತ್ತು. ಅವರು ಹೊರಟು ಕೆಲವೇ ಸಮಯವಾಗಿತ್ತು, ಆದಾಗಲೇ ಅವರ ಹೃದಯಗಳು ದೂರುವುದರ ಕಡೆಗೆ ತಿರುಗಿದವು. ತಬೇರಾದಿಂದ ಅವರು ಕಿಬ್ರೋತ್ ಹತಾವಾ ಎಂಬ ಸ್ಥಳಕ್ಕೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಇಲ್ಲಿ ಜನರನ್ನು ಒಂದು ಬಲವಾದ ದುರಾಸೆಯು ಆವರಿಸಿತು. ಅವರು ಮಾಂಸಕ್ಕಾಗಿ ಹಸಿದರು. ಯೆಹೋವನು ಅವರಿಗೆ ನೀಡುತ್ತಿದ್ದ ಆಹಾರದಿಂದ ಅವರು ಇನ್ನೂ ತೃಪ್ತರಾಗಿಲ್ಲ. ಅವರು ಐಗುಪ್ತದ ಆಹಾರವನ್ನೇ ನೆನಪಿಸಿಕೊಂಡರು. ಮೀನುಗಳು, ಸೌತೆಕಾಯಿಗಳು, ಕರ್ಬೂಜ ಹಣ್ಣುಗಳು, ನೀರುಳ್ಳಿಗಳು, ಮತ್ತು ಅವರು ಯೆಹೋವನಿಗೆ ವಿರೋಧವಾಗಿ ಅಳುತ್ತಾ ದೂರಿದರು. ಯೆಹೋವನು ಅವರಿಗೆ ಅವರು ಊಹಿಸಿದ್ದಕ್ಕಿಂತಲೂ ಹೆಚ್ಚಾಗಿ ಲಾವಾಗೆ ಹಕ್ಕಿಗಳನ್ನು ನೀಡುತ್ತಿದ್ದನು. ಆದರೆ ಅದರ ಬೆನ್ನಲ್ಲೇ ಒಂದು ದೊಡ್ಡ ಉಪದ್ರವವು ಬಂದಿತು. ಅರಣ್ಯಕಾಂಡ 11ನೇ ಅಧ್ಯಾಯ 34 ನಮಗೆ ತಿಳಿಸುವಂತೆ ಆ ಸ್ಥಳಕ್ಕೆ ಕಿಬ್ರೋತ್ ಹತಾವಾ ಎಂದು ಹೆಸರಿಡಲಾಯಿತು. ಕಿಬ್ರೋತ್ ಹತಾವಾ ಎಂದರೆ ದುರಾಸೆಯು ಸಮಾಧಿಗಳು, ಏಕೆಂದರೆ ನಮ್ಮ ದುರಾಸೆಗೆ ಬಲಿಯಾದ ಜನರನ್ನು
ಅವರು ಅಲ್ಲಿ ಹೂತು ಹಾಕಿದರು. ಪ್ರಯಾಣದಲ್ಲಿ ನಿಲ್ಲುವ ಒಂದು ಸ್ಥಳಕ್ಕೆ ಎಷ್ಟು ದುಃಖಕರವಾದ ಹೆಸರು! ಕೇವಲ ಹೊಟ್ಟೆಬಾಕತನದಿಂದ ತೋಡಲ್ಪಟ್ಟ ಸಮಾಧಿಗಳ ಸ್ಥಳವದು. ನಂತರ ಇಸ್ರಾಯೇಲ್ಯರು ಅಜರೋತ್ ಎಂಬ ಸ್ಥಳಕ್ಕೆ ತೆರಳಿದರು ಮತ್ತು ಅಜರೋತ್ನಲ್ಲಿ ಮತ್ತೊಂದು ನೋವಿನ ಪಾಠವು ಅವರಿಗಾಗಿ ಕಾಯುತ್ತಿತ್ತು. ಇಲ್ಲಿ ಮಿರ್ಯಾಮಳು ಆರೋನನು ತಮ್ಮ ಸ್ವಂತ ಸಹೋದರನಾದ ಮೋಶೆಗೆ ವಿರೋಧವಾಗಿ ಮಾತನಾಡಿ ಅವರ ಸ್ಥಾನವನ್ನು ಮತ್ತು ಆತನ ಅಧಿಕಾರವನ್ನು ಸವಾಲು ಮಾಡಿದರು. ಈ ಕಾರಣದಿಂದಾಗಿ ಮಿರ್ಯಾಮಳಿಗೆ ಕುಷ್ಠರೋಗ ತಗುಲಿತು ಮತ್ತು ಅವಳು ಗುಣಮುಖಳಾಗಿ ಪುನಃ ಸ್ಥಾಪಿಸಲ್ಪಡುವವರೆಗೆ ಇಡೀ ಪಾಳೆಯವು ಮುಂದೆ ಸಾಗದೆ ಕಾಯಬೇಕಾಗಿತ್ತು. ಇದು ಅರಣ್ಯಕಾಂಡ 11ನೇ ಅಧ್ಯಾಯ 35ರಿಂದ ಅರಣ್ಯಕಾಂಡ 12ರವರೆಗೆ ದಾಖಲಾಗಿದೆ. ಇಸ್ರಾಯೇಲಿನ ನಾಯಕರು ಅಷ್ಟೇ ಏಕೆ, ಮೋಶೆಗೆ ಅತ್ಯಂತ ಹತ್ತಿರವಾಗಿದ್ದವರು ಸಹ ಈ ಪ್ರಯಾಣದಲ್ಲಿ ಎಡವಿದರು. ಅಜರೋತ್ನ ನಂತರವೇ ನಾವು ಕೊನೆಗೆ ಅರಣ್ಯಕಾಂಡ 12ನೇ ಅಧ್ಯಾಯ 16ರಲ್ಲಿ ಹೀಗೆ ಓದುತ್ತೇವೆ. ತರುವಾಯ ಜನರು ಅಜರೋತ್ನಿಂದ ಪ್ರಯಾಣ ಹೊರಟು ಫಾರಾನ್ ಅರಣ್ಯದಲ್ಲಿ ದಂಡಿಳಿದರು. ಮತ್ತು ನಂತರ ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ಕಾನಾನ್ ದೇಶವನ್ನು ಸಂಶೋಧಿಸಲು ಫಾರಾನ್ನಿಂದ 12 ಮಂದಿ ಹೆಸರನ್ನು ಕಳುಹಿಸಲಾಗುತ್ತಿದೆ. ಆದುದರಿಂದ 12ನೇ ವಚನವು ನಮಗೆ ಸಂಕ್ಷಿಪ್ತವಾಗಿ ಏನನ್ನು ಹೇಳುತ್ತಿತ್ತು ಎಂಬುದು ಈಗ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಇಸ್ರಾಯೇಲ್ಯರು ಸೀನಾಯಿಂದ ಪಾರಾನ್ಗೆ ಒಂದೇ ಸರಳ ಹೆಜ್ಜೆಯಲ್ಲಿ ಚಲಿಸಲಿಲ್ಲ. ಅವರು ಹಂತ ಹಂತವಾಗಿ ಪ್ರಯಾಣ ಮಾಡಿದರು. ಸೀನಾಯ್ 3 ದಿನಗಳ ನಡತೆ, ತಬೇರಾ, ಕಿಬ್ರೋತ್ ಅಥವಾ ಅಜರೋತ್ ಮತ್ತು ಕೊನೆಗೆ ಪಾರಾನ್ ಅರಣ್ಯ. ಸೀನಾಯ್ ಪರ್ವತದಿಂದ ಪಾರಾನ್ಗೆ ಇರುವ ದೂರವು ಸಾಮಾನ್ಯವಾಗಿ ಸುಮಾರು 150ರಿಂದ 200 ಮೈಲಿಗಳು ಎಂದು ಭಾವಿಸಲಾಗಿದೆ. ಆದರೆ ಬೈಬಲ್ ಮುಖ್ಯವಾಗಿ ಮೈಲಿಗಳ ಸಂಖ್ಯೆಯ ಬಗ್ಗೆ ಗಮನ ಹರಿಯುವುದಿಲ್ಲ. ಬೈಬಲ್ ಪ್ರಯಾಣದ ಆಳವಾದ ಅರ್ಥದ ಬಗ್ಗೆ ಗಮನ ಹರಿಯುತ್ತದೆ ಮತ್ತು ಪ್ರತಿಯೊಂದು ಮೈಲಿನಲ್ಲೂ ಒಂದು ಸಂಗತಿ ಸತ್ಯವಾಗಿ ಉಳಿದಿತ್ತು. ಇಸ್ರಾಯೇಲ್ಯರು ಎಂದಿಗೂ ತಮ್ಮ ಸ್ವಂತ ಯೋಜನೆಯ ಪ್ರಕಾರ ಚಲಿಸಲಿಲ್ಲ. ಪ್ರತಿಯೊಂದು ಚಲನೆಯು ಮೇಘದ ಮೇಲೆ ಅಧೀರತವಾಗಿತ್ತು. ಪ್ರತಿಯೊಂದು ನಿಲುಗಡೆ ಯೆಹೋವನ ಮೇಲೆ ಆಧಾರಿತವಾಗಿತ್ತು. ಪ್ರತಿಯೊಂದು ಹಂತವೂ ಆತನ ನಿಯಂತ್ರಣದಲ್ಲಿತ್ತು. ಇದು ನಮಗೆ ಒಂದು ಸುಂದರವಾದ ಮತ್ತು ಆತ್ಮಶೋಧನೆ ಮಾಡುವ ಪಾಠವನ್ನು ನೀಡುತ್ತದೆ. ಇಸ್ರಾಯೇಲ್ಯರು ಸೀನಾಯ್ಗೂ ಫಾರಾನ್ಗೂ ನಡುವೆ ನಡೆದ ಪ್ರತಿಯೊಂದು ಮೈಲಿಯನ್ನು ದಾಖಲೆಯನ್ನು ದಾಖಲಿಸಲಿಲ್ಲ ಎಂಬುದನ್ನು ಗಮನಿಸಿ, ಆತನು ಬರಿದಾದ ಮರುಭೂಮಿಯ ಮೈಲಿಗಳ ದೀರ್ಘ ಪಟ್ಟಿಯನ್ನು ಬರೆದಿಡಲಿದೆ. ಬದಲಾಗಿ ಪಾಠಗಳನ್ನು ಕಲಿತ ಪ್ರಮುಖ ಸ್ಥಳಗಳನ್ನು ಆತನು ದಾಖಲಿಸಿದನು. ಜನರು ದೂರಿದ, ದುರಾಶೆಪಟ್ಟ, ದಂಗೆ ಎದ್ದ, ಕಾಯ್ದ ಮತ್ತು ತಿದ್ದಲ್ಪಟ್ಟ ಸ್ಥಳಗಳನ್ನು ಆತನು ಬರೆದಿಟ್ಟನು. ಆತನು ಇದನ್ನು ಏಕೆ ಮಾಡುತ್ತಾನೆ? ಏಕೆಂದರೆ ಅರಣ್ಯದ ಪ್ರಯಾಣದ ಕೇವಲ ದೂರವನ್ನು ಕ್ಷಮಿಸುವುದರ ಬಗ್ಗೆಯಲ್ಲ, ಅದು ರೂಪಾಂತರದ ಬಗ್ಗೆಯಾಗಿದೆ. ಯೆಹೋವನು ಕೇವಲ ಜನರನ್ನು ಒಂದು ನಕ್ಷೆಯ ಮೇಲೆ ಇತ್ತೀಚೆಗೆ ಸಾಗುತ್ತಿರಲಿಲ್ಲ. ಆತನು ತನಗಾಗಿ ಒಂದು ಜನರನ್ನು ರೂಪಿಸಿದನು ಮತ್ತು ಅವರ ಹೃದಯಗಳನ್ನು ಶೋಧಿಸಲ್ಪಟ್ಟ ಹಾಗೂ ಬಹಿರಂಗಪಡಿಸಲ್ಪಟ್ಟ ಸ್ಥಳಗಳಲ್ಲೇ ನೆನಪಿಡಲು ಯೋಗ್ಯವಾದ ಸ್ಥಳಗಳಾಗಿದ್ದವು. ನೂತನ ಸೃಷ್ಟಿಯೂ ಸಹ ಒಂದು ಹೆಜ್ಜೆಯಲ್ಲಿ ಆತ್ಮಿಕ ಪ್ರೌಢತೆಯನ್ನು ತಲುಪುವುದಿಲ್ಲ. ನಮ್ಮ ಪ್ರಯಾಣವು ಕೂಡ ಅನೇಕ ಹಂತಗಳಿಂದ ಮಾಡಲ್ಪಟ್ಟಿದೆ. ನಾವು ಒಂದು ಅನುಭವದಿಂದ ಮತ್ತೊಂದು ಅನುಭವಕ್ಕೆ ಸಾಗುತ್ತೇವೆ. ಈ ಹಂತಗಳಲ್ಲಿ ಕೆಲವು ಆನಂದದಾಯಕವಾಗಿರುತ್ತವೆ ಮತ್ತು ಆತನ ಒಳ್ಳೆತನದಿಂದ ತುಂಬಿರುತ್ತವೆ. ಕೆಲವು ಕಷ್ಟಕರವಾಗಿರುತ್ತವೆ ಮತ್ತು ಶೋಧನೆಗಳಿಂದ ತುಂಬಿರುತ್ತವೆ. ಕೆಲವು ಹಂತಗಳು ನಮ್ಮ ದೌರ್ಬಲ್ಯವನ್ನು ಬಹಿರಂಗಪಡಿಸುತ್ತವೆ. ತಬೇರವು ಇಸ್ರಾಯೇಲ್ಯರ ದೂರನ್ನು ಬಹಿರಂಗಪಡಿಸಿದಂತೆಯೇ ಕೆಲವು ನಮ್ಮ ದೂರುಗಳನ್ನು ಬಯಲಿಗೆಳೆಯುತ್ತವೆ.
ಕಿಬ್ರೋತ್ ಅಥವಾವು ಅವರ ದುರಾಸೆಯನ್ನು ಬಯಲುಪಡಿಸಿದಂತೆಯೇ ಕೆಲವು ನಮ್ಮ ಶಾರೀರಿಕ ಹಂಬಲಗಳನ್ನು ಹೊರಹಾಕುತ್ತೇವೆ. ಕೆಲವು ನಮಗೆ ತಾಳ್ಮೆಯನ್ನು ಕಲಿಸುತ್ತವೆ, ಕೆಲವು ಶಿಸ್ತನ್ನು ತರುತ್ತವೆ, ಕೆಲವು ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತವೆ. ಆದರೆ ಈ ಯಾವುದೇ ಹಂತಗಳು ಉದ್ದೇಶರಹಿತವಾಗಲಿಲ್ಲ. ನಮ್ಮ ನಡತೆಯ ಪ್ರತಿಯೊಂದು ನಿಲುಗಡೆಯೂ ಒಂದು ಅರ್ಥವಿದೆ. ಅದು ಒಂದು ನೋವಿನಿಂದ ಕೂಡಿದರೂ ಸಹ, ನಮಗಾಗಿ ನಾವು ಎಂದಿಗೂ ಆರಿಸಿಕೊಳ್ಳದ ಸ್ಥಳವಾಗಿದ್ದರೂ ಸಹ ಅದಕ್ಕೊಂದು ಅರ್ಥವಿರುತ್ತದೆ. ಆದುದರಿಂದ ಇಸ್ರಾಯೇಲರಂತೆ ನಾವು ಕೂಡ ಯೆಹೋವನ ಸನ್ನಿಧಿಯಲ್ಲಿ ಮೇಘವನ್ನು ಹಿಂಬಾಲಿಸಲು ಕರೆಯಲ್ಪಟ್ಟಿದ್ದೇವೆ. ನಾವು ನಮ್ಮ ಸ್ವಂತ ದಿಕ್ಕನ್ನು ಆರಿಸಿಕೊಳ್ಳಬಾರದು. ನಮ್ಮ ಭಾವನೆಗಳು, ನಮ್ಮ ಭಯಗಳು, ನಮ್ಮ ಮಹತ್ವಾಕಾಂಕ್ಷೆಗಳು ಅಥವಾ ನಮ್ಮ ಸುತ್ತಲಿರುವ ಒತ್ತಡಕ್ಕೆ ತಕ್ಕಂತೆ ನಾವು ಚಲಿಸಬಾರದು. ದೇವರು ಮುನ್ನಡೆಸಿದಾಗ ನಾವು ಚಲಿಸುತ್ತೇವೆ. ಆತನು ನಿಂತಾಗ ನಾವು ನಿಲ್ಲುತ್ತೇವೆ. ಆತನು ಕಾಯಲು ಹೇಳಿದಾಗ ನಾವು ಕಾಯುತ್ತೇವೆ. ಆತನ ಮಾರ್ಗಗಳು ತೆರೆದಾಗ ಮಾತ್ರ ನಾವು ಮುಂದಕ್ಕೆ ಹೋಗುತ್ತೇವೆ. ದೇವದರ್ಶನ ಗುಡಾರದ ಮೇಲಿರುವ ಮೇಘವು ಯೆಹೋವನು ನಮ್ಮನ್ನು ಐಗುಪ್ತದಿಂದ ರಕ್ಷಿಸಿದ ದೇವರು ಮಾತ್ರವಲ್ಲ, ಆತನು ನಮ್ಮನ್ನು ಅರಣ್ಯದ ಮೂಲಕ ಮುನ್ನಡೆಸುವ ದೇವರು ಆಗಿದ್ದಾನೆ ಎಂಬುದನ್ನು ನಮಗೆ ದೇವರು ಕಲಿಸುತ್ತದೆ. ಆತನು ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ದಾರಿಯನ್ನು ನಾವೇ ಹುಡುಕಿಕೊಳ್ಳುವಂತೆ ಹಾಗೆ ಬಿಡುವುದಿಲ್ಲ. ಆತನು ತನ್ನ ಜನರ ಮಧ್ಯೆ ವಾಸಿಸುತ್ತಾನೆ. ಆತನು ಅವರಿಗೆ ಬೋಧಿಸುತ್ತಾನೆ, ಅವರನ್ನು ಕ್ರಮಪಡಿಸುತ್ತಾನೆ, ಮುನ್ನಡೆಸುತ್ತಾನೆ, ಶಿಸ್ತು ಪಡಿಸುತ್ತಾನೆ, ಅವರಿಗೆ ಅಗತ್ಯವಾದುದನ್ನು ಒದಗಿಸುತ್ತಾನೆ ಮತ್ತು ಹೆಜ್ಜೆ ಹೆಜ್ಜೆಯಾಗಿ ಹಂತ ಹಂತವಾಗಿ ಆತನು ಅವರನ್ನು ತನ್ನ ನೇಮಿತ ಉದ್ದೇಶದ ಕಡೆಗೆ ಕರೆತರುತ್ತಾನೆ. ಇಂದು ನೂತನ ಸೃಷ್ಟಿಗೆ ಇದೇ ಮಹಾ ಆಧಾರವಾಗಿದೆ. ಯೆಹೋವನು ನಮ್ಮನ್ನು ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ನಿಲ್ಲುವಂತೆ ಏಕೆ ಅನುಮತಿಸುತ್ತಾನೆ ಎಂಬುದು ನಮಗೆ ಯಾವಾಗಲೂ ಅರ್ಥವಾಗದಿರಬಹುದು. ನಮ್ಮ ಪ್ರಯಾಣದ ಕೆಲವು ಹಂತಗಳು ಏಕೆ ಅಷ್ಟೊಂದು ಕಷ್ಟಕರವಾಗಿವೆ, ಅಥವಾ ನಾವು ಮುಂದೆ ಸಾಗುವ ಮುನ್ನ ಹಜರೋತ್ ನಂತರ ಸ್ಥಳದಲ್ಲಿ ಏಕೆ ಇಷ್ಟೊಂದು ದೀರ್ಘಕಾಲ ಕಾಯಬೇಕು ಎಂಬುದು ನಮಗೆ ತಿಳಿದಿರಬಹುದು. ಆದರೆ ಪ್ರತಿಯೊಂದು ಚಲನೆಗೂ ಮತ್ತು ಪ್ರತಿಯೊಂದು ನಿಲುಗಡೆಗೂ ಒಂದು ಅರ್ಥವಿದೆ ಎಂದು ನಾವು ನಂಬಬಹುದು. ಇಸ್ರಾಯೇಲರನ್ನು ಮೇಘದ ಅಡಿಯಲ್ಲಿ ಕಾಯ್ದು ಅಗ್ನಿ ಸಮಾಧಿಗಳು ಮತ್ತು ಕಾಯುವಿಕೆಯ ಮೂಲಕ ನಂಬಿಗಸ್ತಿಕೆಯಿಂದ ಮುನ್ನಡೆಸಿದ ಅದೇ ದೇವರು ಇಂದು ತನ್ನ ಜನರನ್ನು ತನ್ನ ವಾಕ್ಯದ ಮೂಲಕ ಮತ್ತು ತನ್ನ ಆತ್ಮನ ಮೂಲಕ ಮುನ್ನಡೆಸುತ್ತಿದ್ದಾನೆ. ಆದುದರಿಂದ ಅರಣ್ಯಕಾಂಡ 10ನೇ ಅಧ್ಯಾಯ 11 ಮತ್ತು 12 ಕೇವಲ ಒಂದು ಪ್ರಯಾಣದ ದಾಖಲೆಯಲ್ಲ, ಅದು ನಮ್ಮ ಸ್ವಂತ ನಡತೆಗೆ ಒಂದು ಆತ್ಮಿಕ ಮಾದರಿಯಾಗಿದೆ. ಮೊದಲಿಗೆ ನಮ್ಮೊಳಗೆ ತನ್ನ ನಿವಾಸವನ್ನು ನಿರ್ಮಿಸುತ್ತಾನೆ. ನಂತರ ಆತನು ನಮ್ಮನ್ನು ಸಿದ್ಧಪಡಿಸುತ್ತಾನೆ. ಆಮೇಲೆ ತನ್ನ ಧ್ವನಿಯನ್ನು ಕೇಳಲು ನಮಗೆ ಬೋಧಿಸುತ್ತಾನೆ. ತದನಂತರ ಆತನು ನಮ್ಮನ್ನು ಮುಂದಕ್ಕೆ ನಡೆಸುತ್ತಾನೆ ಮತ್ತು ನಾವು ಪ್ರಯಾಣಿಸುವಾಗ ಆತನು ನಮ್ಮನ್ನು ಕರೆದ ಆ ಜನವಾಗಿ ನಾವು ರೂಪುಗೊಳ್ಳುವವರೆಗೂ ಆತನು ಹಂತ ಹಂತವಾಗಿ ನಮ್ಮನ್ನು ರೂಪಿಸುತ್ತಲೇ ಇರುತ್ತಾನೆ. ಈ ಪ್ರಯಾಣದ ವರ್ಷ, ತಿಂಗಳು ಮತ್ತು ದಿನಾಂಕದೊಳಗೆ ಇನ್ನೂ ಅನೇಕ ಸತ್ಯಗಳು ಅಡಗಿವೆ ಮತ್ತು ಅವುಗಳನ್ನು ನಾವು ದೇವರ ಚಿತ್ತವಿದ್ದರೆ ನಾಳೆಯ ಬೆಳಗಿನ ಬೆಳಕು ಲೇಖನದಲ್ಲಿ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಓ ಯೆಹೋವನೇ ನಮ್ಮ ದೇವರೇ, ನೀನು ನಮ್ಮನ್ನು ರಕ್ಷಿಸಿದ ದೇವರು ಮಾತ್ರವಲ್ಲ, ಇಂದಿಗೂ ನಮ್ಮನ್ನು ಮುನ್ನಡೆಸುತ್ತಿರುವ ದೇವರಾಗಿದ್ದಿ ಎಂಬುದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ನೀನು ನಮ್ಮನ್ನು ಬಿಡುಗಡೆ ಮಾಡಿ ಈ ಅರಣ್ಯದಲ್ಲಿ ನಮ್ಮ ದಾರಿಯನ್ನು ನಾವೇ ಹುಡುಕಿಕೊಳ್ಳುವಂತೆ ಬಿಟ್ಟು ಬಿಡುವುದಿಲ್ಲ. ನೀನು ಪ್ರತಿಯೊಂದು ಹಂತದಲ್ಲೂ ನಮ್ಮೊಂದಿಗೆ ನಡೆಯುತ್ತಿ ಮತ್ತು ಪ್ರತಿಯೊಂದು ನಿಲುಗಡೆಗೂ ಒಂದು ಉದ್ದೇಶವನ್ನು ನೀಡುತ್ತಿ. ನಮ್ಮದೇ ಆದ ದೂರಿನ ತಬೇರಕ್ಕೆ ಅಥವಾ ದುರಾಸೆಯ ಸಮಾಧಿಗಳಿಗೆ ನಾವು ಬಂದಾಗ ನಮ್ಮನ್ನು ಕ್ಷಮಿಸು. ನಮ್ಮನ್ನು ತಿದ್ದಿ ನಿನ್ನಲ್ಲಿ ಮಾತ್ರ ತೃಪ್ತರಾಗಿರಲು ನಮಗೆ ಕಲಿಸು.
ನಮ್ಮ ಸ್ವಂತ ಯೋಜನೆಗಳನ್ನಲ್ಲ. ನಿನ್ನ ಮೇಘವನ್ನು ಹಿಂಬಾಲಿಸಲು ನಮಗೆ ಸಹಾಯ ಮಾಡು. ನೀನು ಕಾಯಿ ಎಂದಾಗ ಕಾಯಲು ಮತ್ತು ಕಠಿಣವಾದ ಹಂತಗಳು ಕೂಡ ನಮ್ಮನ್ನು ನಿನ್ನ ಜನವಾಗಿ ರೂಪಿಸುತ್ತಿವೆ ಎಂದು ನಂಬಲು ನಮಗೆ ಕೃಪೆ ನೀಡು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ನಿರಂತರವಾಗಿದೆ, ಆತನ ಸತ್ಯತೆಯು ತಲಾಂತರಕ್ಕೂ ಇರುತ್ತದೆ. ನಮ್ಮನ್ನು ಮನೆಗೆ ಮುನ್ನಡೆಸುವ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ನಮ್ಮ ಪರಮ ತಂದೆಯೇ, ಆಮೇನ್.